ಹಲೋ ಎವ್ರಿವನ್, ಇದೇನು ಪ್ಲ್ಯಾನ್ ಇದೆ ಅಲ್ಲ, ಒಂದು 30/37 ಏರಿಯಾ ಇದೆ. ಸೊ 30/37 ನಾವು ಈ ಪ್ಲ್ಯಾನ್ನ ಮಾಡಿದ್ದೀವಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಓಪನ್ ಆ್ಯಂಡ್ ಗಾರ್ಡನ್ ಕೊಟ್ಟಿದ್ದೀವಿ. ಆ್ಯಂಡ್ ದಿಸ್ ಸೈಟ್ ಈಸ್ ವೆಸ್ಟ್ ಫೇಸಿಂಗ್ ಸೈಟ್. ಸೊ ದಿಸ್ ಈಸ್ 30 ಆ್ಯಂಡ್ ದಿಸ್ ಈಸ್ 37. ವೆಸ್ಟ್ ಫೇಸಿಂಗ್ ಬರುತ್ತೆ ಆ್ಯಂಡ್ ವೆಸ್ಟ್ ಫೇಸಿಂಗ್ಗೆ 30 ಫೀಟ್ ವೈಡ್ ರೋಡ್ ಇದೆ. ಫಸ್ಟ್ ಫ್ಲೋರಲ್ಲಿ ನಾವು ಡೂಪ್ಲೆಕ್ಸ್ ಮನೇನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಥರ ಎಂಟ್ರಿ ಆಗಿ ಫಸ್ಟ್ ಲಿವಿಂಗ್ ರೂಮಲ್ಲಿ ಬರ್ತೀವಿ. ಲಿವಿಂಗ್ ರೂಮ್, ಡೈನಿಂಗ್, ಯುಟಿಲಿಟಿ ಆ್ಯಂಡ್ ಪೂಜಾ ರೂಮ್ ಕೊಟ್ಟಿದ್ದೀವಿ. ಎಲ್ಲ ಕಟ್ಔಟ್ ಕೊಟ್ಟಿದ್ದೀವಿ. ಪೂಜಾ ರೂಮಿಗೆ ಒಂದು ಕಟ್ಔಟ್ ಬರುತ್ತೆ. ಆಮೇಲೆ ಇಲ್ಲಿ ಲಿವಿಂಗ್ ರೂಮಲ್ಲಿ ಒಂದು ಕಟ್ಔಟ್ ಕೊಟ್ಟಿದ್ದೀವಿ. ಆಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದೀವಿ ಆ್ಯಂಡ್ ಒಂದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಕಿಚನ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಮನೆಯಲ್ಲಿ ನಾವು ಸೆಕೆಂಡ್ ಫ್ಲೋರಿಗೆ ಹೋಗೋಕ್ಕೆ ಇಲ್ಲಿ ಸ್ಟೇರ್ಕೇಸ್ ಆಕ್ಸೆಸ್ನ ಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಬಂದಾದಮೇಲೆ ಫಸ್ಟ್ ನಮಗೆ ಮುಂದ್ಗಡೆ ಒಂದು ಬಾರ್ ಕೌಂಟರ್ನ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕಟ್ಔಟ್ ಕೊಟ್ಟಿದ್ದೀವಿ ನಾವು. ಸೊ ದಟ್ ನಾವು ಇಲ್ಲಿಂದ ನೋಡಿದರೆ ನಾವು ಮತ್ತೆ ನಮಗೆ ಕೆಳಗಡೆ ಈ TV ಯೂನಿಟು ಆಮೇಲೆ ಈ ಟೀ ಪೈ ಪೋರ್ಷನ್ ಕಾಣಿಸುತ್ತೆ ಈ ಕಟ್ಔಟಿಂದ. ಆಮೇಲೆ ಇಲ್ಲಿ ಒಂದು ದೊಡ್ಡ ಬಾಲ್ಕನಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಬಾಲ್ಕನಿ ಸೈಜ್ ಬಂದುಬಿಟ್ಟು 7 feet 8 inch by 11 feet 7 inches ಇದೆ. ಸೆಕೆಂಡ್ ಫ್ಲೋರಲ್ಲಿ ನಾವು 2 ಬೆಡ್ರೂಮ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಿಸ್ ಇಸ್ 1 ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ನ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಟೋಟಲ್ ಇದು ಬಂದುಬಿಟ್ಟು 3 BHK ಹೌಸ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ದ ಟೆರೆಸ್ ಪೋರ್ಷನ್. ಟೆರೆಸ್ ಪೋರ್ಷನ್ಲಿ ಇದು ಕಟ್ಔಟ್ ಸ್ಕೈಲೈಟ್ನ ಕೊಡ್ತಿದ್ದೀವಿ ಇಲ್ಲಿ. ಆ್ಯಂಡ್ ಇಲ್ಲಿ ಪೂಜಾ ರೂಮ್ದು ಕಟ್ಔಟ್ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ನಾವು ಸ್ಕೈಲೈಟ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ದ ಟೆರೆಸ್. ಸೊ ನಿಮಗೆ ಈ PDF ಕಂಪ್ಲೀಟ್ ಎಕ್ಸಾಕ್ಟ್ ವಿತ್ ಡೈಮೆನ್ಷನ್ಸ್ ನಿಮಗೆ PDF ಬೇಕು ಅಂತಂದರೆ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲಿ ಜಸ್ಟ್ ಈ ಪ್ಲ್ಯಾನ್ ಡೈಮೆನ್ಷನ್ನ ಹಾಕಿಬಿಟ್ಟು G+2 ಡೂಪ್ಲೆಕ್ಸ್ ಹೌಸ್ ಪ್ಲ್ಯಾನ್ ಅಂತಂದು ಕೇಳಿದರೆ ನಾನು ಕಳಿಸ್ತೀನಿ. ಬಟ್ ದ ಮೇನ್ ಥಿಂಗ್ ಈಸ್ ಲೈಕ್ ಯು ನೀಡ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.